ನ್ಯೂಸ್ ಅವರ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಮೋದಿಗೆ ಹೊಸ ಪಟ್ಟ ಕಟ್ಟಲು ನಡೆದಿದೆ ತಯಾರಿ. ಬಿಜೆಪಿ ಸಭೆಗೆ 2ನೇ ದಿನವೂ ಅಡ್ವಾಣಿ ಗೈರು ಹಾಜರಿ. ಕಮಲಪಾಳ್ಯದ ನಾಯಕರಿಗೆ ಕಿರಿಕಿರಿ. ಇಂದಿನಿಂದಲೇ ಡಿಸ್ಕೋಥೆಕ್ಗಳ ಬಂದ್ಗೆ ನಿರ್ಧಾರ. ಅಧಿಕೃತ ಆದೇಶ ಹೊರಡಿಸಿತು ರಾಜ್ಯ ಸರ್ಕಾರ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನ. ಡಿಕೆಶಿಯಿಂದ ತೀರ್ಥಕ್ಷೇತ್ರಗಳ ದರ್ಶನ. ಭಿನ್ನಮತವಿಲ್ಲ ಅಂತ ಡಿಕೆಶಿ ಕೊಟ್ಟರು ವ್ಯಾಖ್ಯಾನ. ಪುಣೆ ಹೈವೇನಲ್ಲಿ ಪ್ರವಾಹದ ಆರ್ಭಟ. ನೀರಿನ ರಭಸಕ್ಕೆ ವಾಹನ ಸವಾರರ ಪರದಾಟ. ಅಥಣಿಯಲ್ಲಿ ಲಾರಿ ಮುಳುಗಿ ಎದುರಾಗಿದೆ ಸಂಕಷ್ಟ. ಐಪಿಎಲ್ ಸ್ಪಾಟ್ ಫಿಕ್ಸಿಂಗ್ ಅವಾಂತರ. ಶಿಲ್ಪಾ ಶೆಟ್ಟಿಗಿಲ್ಲ ಹುಟ್ಟುಹಬ್ಬದ ಸಡಗರ. ಟ್ವಿಟರ್ನಲ್ಲೇ ಸಾರಿ ಕೇಳಿದ್ರು ರಾಜ್ ಕುಂದ್ರಾ. ಡಿಸ್ಕೋಥೆಕ್, ಲೈವ್ ಬ್ಯಾಂಡ್, ಇಸ್ಪೀಟ್ ಬಾರ್ಗಳನ್ನ ಬಂದ್ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇಂದಿನಿಂದಲೇ ಜಾರಿಗೆ ಬರುವಂತೆ ಆದೇಶ ಜಾರಿಗೊಳಿಸಲಾಗಿದೆ. ಈ ಬಗ್ಗೆ ಮಾತಾಡಲು ಖುದ್ದು ಗೃಹ ಸಚಿವರಾದ ಕೆಜೆ ಜಾರ್ಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಾರ್ಜ್ ಅವರೇ, ನಿಜಕ್ಕೂ ಒಳ್ಳೆ ಬೆಳವಣಿಗೆ ಇದು. ನಿಮ್ಮ ನಿರ್ಧಾರಕ್ಕೆನೆಲ್ಲ ಅಂಶಗಳು ಪೂರಕವಾದವು? ಈ ಹಲವಾರು ಸಾರ್ವಜನಿಕರಿಂದ ದೂರು ಬಂದಿತ್ತು. ಈ ರೀತಿಯ ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೀತಾ ಇದೆ, ಬೆಂಗಳೂರು ನಗರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ನಿಮ್ಮ ಸುದ್ದಿವಾಹಿನಿಗಳಲ್ಲಿ ಸಮೇತ ಸುದ್ದಿ ಬಂದಿದೆ. ಇದರ ವಿಚಾರದಲ್ಲಿ ನಾವು ಈಗಾಗಲೇ ನಮ್ಮ ಪೊಲೀಸ್ ಕಮಿಷನರ್ ಅವರಿಗೆ ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಹೇಳಿದ್ದೀವಿ. ಅದರ ಪ್ರಕಾರ ಅವರು ಕ್ರಮ. ಜಾರ್ಜ್ ಅವರೇ, ನೀವು ಗಮನಿಸಿದ ಹಾಗೆ ಎಲ್ಲೆಲ್ಲಿ ಈ ರೀತಿ ಅಂದ್ರೆ ಆದೇಶ ಈಗ ಜಾರಿ ಆಗ್ತಾ ಇದೆ, ಎಲ್ಲೆಲ್ಲಿ ಈ ರೀತಿ ಪರ್ಮಿಷನ್ ಇಲ್ಲದೆ ಕ್ಲಬ್ಗಳು ನಡೀತಾ ಇತ್ತು ಅಂತ ಗಮನಿಸಿದ್ರಿ ನೀವು? ಅದು ನಮ್ಮ ಪೊಲೀಸ್ ಕಮಿಷನರು ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ಬಿಟ್ಟಂತ ವಿಚಾರ. ಅವರು ಅದರ ವಿಚಾರದಲ್ಲಿ ಎಲ್ಲೆಲ್ಲ ನಡೀತಿದೆ ಅದರ ವಿರುದ್ಧವಾಗಿ ಅವರು ಕ್ರಮ ತೆಗೆದುಕೊಳ್ಬೇಕಾಗಿದೆ. ನಮ್ಮ ಸುವರ್ಣ ನ್ಯೂಸ್ನಲ್ಲೂ ಕೂಡ ಈ ಬಗ್ಗೆ ವಿಶೇಷ ಕಾರ್ಯಕ್ರಮವನ್ನ ಮಾಡಿದ್ವಿ. ಬಹುಶಃ ನೀವು ಕೂಡ ಗಮನಿಸಿದ್ದೀರಾ ಅನ್ಸುತ್ತೆ ಜಾರ್ಜ್ ಅವರೇ. ಈ ಆದೇಶ ಯಾವಾಗನಿಂದ ಜಾರಿಗೆ ಬರುತ್ತೆ, ಯಾವ ರೀತಿ ಅಂದ್ರೆ ಅದು ಆದೇಶ ಪೇಪರ್ ಅಲ್ಲಿ ಅಷ್ಟೇ ಇಲ್ಲದೆ ಯಾವಾಗ ಜಾರಿಗೆ ಬರುತ್ತೆ ಅಂತ ಹೇಳ್ತೀರಿ? ಇದು ನಾವು ಆದೇಶ, ಯಾವುದೇ ಸರ್ಕಾರಿ ಆದೇಶವನ್ನು ಹೊರಡಿಸಲಿಲ್ಲ. ನಾವು ಪೊಲೀಸ್ ಕಮಿಷನರ್ಗೆ ಸೂಚನೆ ಕೊಟ್ಟಿದ್ದೀವಿ. ಪೊಲೀಸ್ ಕಮಿಷನರು ಕಾನೂನು ಬಾಹಿರವಾದ ಯಾವುದೇ ಚಟುವಟಿಕೆಗಳು ನಡೆಸಲಿಕ್ಕೆ ಬಿಡಬಾರದು. ಅದರ ಪ್ರಕಾರ ಅವರು ಕ್ರಮ ತೆಗೆದುಕೊಳ್ತಾರೆ. ಈಗಾಗಲೇ ಹಾಗಾದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಈ ಬಗ್ಗೆ ಒಂದು ಮಾಹಿತಿ ರವಾನಿಸಲಾಗಿದೆ ಹಾಗಾದ್ರೆ ಜಾರ್ಜ್ ಅವರೇ? ಹೌದೌದು, ಅವರಿಗೆ ಸೂಚನೆಯನ್ನು ಕೊಡ್ಲಿಕ್ಕಾಗಿದೆ. ಕಾನೂನು ಬಾಹಿರವಾದ ಯಾವುದೇ ಚಟುವಟಿಕೆಗಳು ನಡೀಬಾರ್ದು, ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಓಕೆ, ಧನ್ಯವಾದ ಜಾರ್ಜ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಡಿಸ್ಕೋಥೆಕ್, ಲೈವ್ ಬ್ಯಾಂಡ್, ಇಸ್ಪೀಟ್ ಬಾರ್ಗಳನ್ನು ಬಂದ್ ಮಾಡಿ ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ಇಂದಿನಿಂದಲೇ ಈ ಆದೇಶ ಜಾರಿಗೆ ಬರುವಂತೆ ಕೂಡ ಜಾರಿಗೊಳಿಸಲಾಗಿದೆ. ಸುವರ್ಣ ನ್ಯೂಸ್ನಲ್ಲಿ ಈ ಬಗ್ಗೆ ಇತ್ತೀಚೆಗಷ್ಟೇ ಲೈವ್ ಬ್ಯಾಂಡ್ಗಳಲ್ಲಿ ಯಾವ ರೀತಿ ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನೋದ್ರ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ವಿ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಡಿಸ್ಕೋಥೆಕ್ ನಿಷೇಧಕ್ಕೆ ಆದೇಶ ಹೊರಡಿಸಿದ್ದು ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್ ಆಗಿದೆ. ಈಗಾಗಲೇ ಈ ಆದೇಶ ಇಂದಿನಿಂದಲೇ ಜಾರಿಗೆ ಬರುವಂತೆ ಜಾರಿಗೊಳಿಸಲಾಗಿರೋದ್ರಿಂದ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕಾನೂನು ರೀತಿಯಲ್ಲಿ ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು, ಜೊತೆಗೆ ಯಾವ ರೀತಿಯಲ್ಲಿ ಪರ್ಮಿಷನ್ ಇಲ್ಲದೆ ಪಬ್ಗಳಾಗಿರಬಹುದು ಅಥವಾ ಡಿಸ್ಕೋಥೆಕ್ಗಳಾಗಿರ್ಬೋದು ನಡೀತಾ ಇರೋದು, ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಸ್ಪಷ್ಟ ಸಂದೇಶ ರವಾನಿಸಲಾಗಿದೆ ಅಂತ ಖುದ್ದು ಗೃಹ ಸಚಿವರಾದ ಕೆಜೆ ಜಾರ್ಜ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ಹೇಳಿದರು. ಡಿಕೆ ಶಿವಕುಮಾರ್ ಎಲ್ಲಿದ್ದಾರೆ?
ಹೀಗಂತ ನಾವು ಕೇಳ್ತಾ ಇಲ್ಲ, ಕ್ಷೇತ್ರದ ಜನ ಮಾತಾಡ್ತಾ ಇದ್ದಾರೆ. ರಾಜಕೀಯ ವಲಯದಲ್ಲೂ ಈ ಸುದ್ದಿ ಹರಿದಾಡ್ತಿದೆ. ಮಾಧ್ಯಮಗಳಲ್ಲಿ ಈ ಸುದ್ದಿ ಬಂದಿದ್ದೇ ತಡ. ಡಿಕೆ ಶಿವಕುಮಾರ್ ಮಾಧ್ಯಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾನು ಎಲ್ಲೂ ಹೋಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನ. ಡಿಕೆಶಿಯಿಂದ ತೀರ್ಥ ಕ್ಷೇತ್ರಗಳ ದರ್ಶನ. ಆಗಿದೆಯಾ ಡಿಕೆಶಿ ಭಿನ್ನಮತ ಶಮನ? ಕನಕಪುರ ಕ್ಷೇತ್ರದ ಶಾಸಕ, ಕಾಂಗ್ರೆಸ್ನ ಹಿರಿಯ ಮುಖಂಡ ಡಿಕೆ ಶಿವಕುಮಾರ್ ಕೊನೆಗೂ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಧಿವೇಶನ ಶುರುವಾದ ದಿನದಿಂದಲೂ ಡಿಕೆ ಶಿವಕುಮಾರ್ ಸುಳಿವೇ ಇರಲಿಲ್ಲ. ಆದರೆ ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಿಕ್ಕಿದ್ದಾರೆ. ಇಷ್ಟು ದಿನ ಎಲ್ಲಿ ಹೋಗಿದ್ರು, ಯಾಕೆ ನೀವು ಎಲ್ಲೂ ಕಾಣಿಸ್ತಿಲ್ಲ ಅಂತ ಕೇಳಿದ್ದಕ್ಕೆ ಅವರು ಸುವರ್ಣ ನ್ಯೂಸ್ಗೆ ದೂರವಾಣಿಯಲ್ಲಿ ಹೇಳಿದ್ದು ಹೀಗೆ. ನಿನ್ನೆ ರಾಜರಾಜೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ, ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೇನೆ. ಇನ್ನ ನಾಳೆ ಸಾಯಂಕಾಲದವರೆಗೂ ನಾನು ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅನೇಕ ವಿಧಿವಿಧಾನಗಳನ್ನು ನಾನು ನಡೆಸಬೇಕಾಗ್ತದೆ. ಆದ್ರೆ ರಾಜಕೀಯ ವಲಯದಲ್ಲಿ ಹರಿದಾಡ್ತಿರೋ ಸುದ್ದಿನೇ ಬೇರೆ. ಸಚಿವ ಸ್ಥಾನ ಸಿಗದೇ ಇರೋದ್ರಿಂದ ಮುನಿಸಿಕೊಂಡಿರೋ ಡಿಕೆ ಶಿವಕುಮಾರ್ ಅಧಿವೇಶನಕ್ಕೆ ಬರ್ತಿಲ್ಲ. ಸಿದ್ದರಾಮಯ್ಯ ಗುಂಪಿನ ವಿರುದ್ಧ ಮುನಿಸಿಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಹೀಗಾಗಿ ಅವರು ಅಧಿವೇಶನಕ್ಕೂ ಗೈರಾಗಿದ್ದರು. ಅಲ್ಲದೆ ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರಲಿಲ್ಲ. ಈ ಬಗ್ಗೆ ಸದನದಲ್ಲೂ ಚರ್ಚೆಯಾಗಿತ್ತು. ಈ ಬಗ್ಗೆ ಡಿಕೆಶಿ ಅಭಿಮಾನಿಗಳಿಗೂ ಅಸಮಾಧಾನವಿದೆ. ಇಡೀ ರಾಮನಗರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಧಿಕ ಬಹುಮತವನ್ನು ಪಡೆದು ಕಾಂಗ್ರೆಸ್ ಪಕ್ಷದಿಂದ ಸತತವಾಗಿ 6 ಬಾರಿ ಗೆದ್ದು ಬಂದಿರುವಂಥವರು, ಘಟಾನುಘಟಿ ಈ ಕ್ಷೇತ್ರದ ಮಾಜಿ ಮಂತ್ರಿ PGR ಸಿಂಧಿಯಾರವರನ್ನು ಸೋಲಿಸಿ ಈ ಬಾರಿ ಕನಕಪುರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಮಂತ್ರಿ ಪದವಿ ಕೊಡಬೇಕಾಯಿತು, ಆದರೆ ಕೊಡಲಿಲ್ಲ. ಆ ಒಂದು ವಿಚಾರಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ಆದರೆ ಸಚಿವ UT ಖಾದರ್ ಮಾತ್ರ ಅಂಥದ್ದೇನೂ ನಡೆದಿಲ್ಲ. ಸದ್ಯದಲ್ಲೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಳೆಯದಲ್ಲಿ ಕಾಣಿಸಿಕೊಳ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ಗೊಂದಲ ಇಲ್ಲ. ಕಾನೂನುಬದ್ಧವಾಗಿ ಯಾವ ಸಮಯದಲ್ಲಿ ತೆಗಿಬೋದು ಆ ಸಮಯದಲ್ಲಿ ತೆಗಿತಾರೆ. ಅವರು ಬಹುಶಃ ನಮ್ಗಿಂತಲೂ ಭಾಳಷ್ಟು ಹಿರಿಯ ಅವರು ನಾಯಕರು. ಖಂಡಿತವಾಗಿಯೂ ಅವರವರ ಜವಾಬ್ದಾರಿ ಕೆಲಸ ಪ್ರಾಮಾಣಿಕತೆಯಿಂದ ಅವ್ರು ಮಾಡ್ತಾರೆ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಒಟ್ನಲ್ಲಿ ಇಷ್ಟು ದಿನ ಕಾಣಿಸಿಕೊಳ್ಳದ ಡಿಕೆ ಶಿವಕುಮಾರ್ ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜೊತೆಗೆ ಭಿನ್ನಮತವೇನೂ ಇಲ್ಲ ಅನ್ನೋ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಆದರೆ ಮುಂದೇನಾಗುತ್ತೆ ಅನ್ನೋದೇ ಈಗಿರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಗೋವಾದಲ್ಲಿ ನಡೆಯುತ್ತಿರುವ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಪಕ್ಷದೊಳಗಿನ ಶೀತಲ ಸಮರ ಬಯಲಾಗಿದೆ. ಪಣಜಿಯ ರೆಸಾರ್ಟ್ ಒಂದರಲ್ಲಿ ನಡೆಯುತ್ತಿರೋ ಈ ಸಭೆಗೆ 2ನೇ ದಿನವೂ ಅಡ್ವಾಣಿ ಸೇರಿದಂತೆ ಪ್ರಮುಖ ಮೋದಿ ವಿರೋಧಿ ಬಣದ ನಾಯಕರು ಗೈರಾಗಿದ್ದಾರೆ. ಇದರೊಂದಿಗೆ ಅನಾರೋಗ್ಯದ ನಿಮಿತ್ತ ನಿನ್ನೆ ಗೈರಾಗಿದ್ದ ಅಡ್ವಾಣಿ ಇವತ್ತು ಬರ್ತಾರೆ ಅನ್ನೋ ಪಕ್ಷದ ರಾಷ್ಟ್ರಾಧ್ಯಕ್ಷ ರಾಜನಾಥ್ ಸಿಂಗ್ ಮಾತು ಹುಸಿಯಾಗಿದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ನಾಯಕರು ಅಡ್ವಾಣಿ ಅವರ ಆರೋಗ್ಯ ಸ್ಥಿತಿ ಸುಧಾರಿಸದ ಹಿನ್ನೆಲೆಯಲ್ಲಿ ನಾಳೆಯೂ ಅವರು ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಹೀಗಾಗಿ ಇದೇ ಮೊದಲ ಬಾರಿಗೆ ಅಡ್ವಾಣಿ ಕಾರ್ಯಕಾರಿಣಿಯೊಂದಕ್ಕೆ ಗೈರು ಹಾಜರಿಯಾದಂತೆ ಆಗಿದೆ. ಮೋದಿಗೆ 2014ರ ಲೋಕಸಭಾ ಚುನಾವಣೆಯ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ನೀಡುವ ಸಾಧ್ಯತೆ ಇದೆ. ಇದು ಅಡ್ವಾಣಿಗೆ ಇಷ್ಟ ಇಲ್ಲ. ಹೀಗಾಗಿ ಸಭೆಯಿಂದ ದೂರ ಉಳಿಯಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಯಶವಂತ್ ಸಿನ್ಹಾ, ಉಮಾಭಾರತಿ, ವರುಣ್ ಗಾಂಧಿ, ಶತ್ರುಘ್ನ ಸಿನ್ಹಾ ಸೇರಿದಂತೆ ಅಡ್ವಾಣಿ ಗುಂಪಿನ ನಾಯಕರು ಕೂಡ ಕಾರ್ಯಕಾರಿಣಿಗೆ ಬಂದಿಲ್ಲ. ನ್ಯೂಸ್ ಅವರ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.